ವೆಹಿಕಲ್ಸ್ ಅಂದರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಮುಖ್ಯವಾದಂಥ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಅದರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ರಾತ್ರಿ ಹಗಲು ಅವರು ಜನಕ್ಕೋಸ್ಕರ ಕಾಯೋರು, ಎಲ್ಲೇ ಒಂದು ಸಮಸ್ಯೆ ಆದರೂ ಏನೇ ಆದರೂ ಕಾಯೋರು. ಅದರಲ್ಲಿ ಸ್ಪೆಷಲಾಗಿ ನಮ್ಮ ಕೋಲಾರ ರೂರಲ್ ಸ್ಟೇಷನ್ ಹೆಂಗೆ ಅಂದರೆ ನಮಗೆ ಅರಬ್ಬಿ ಕೊತ್ತೂರಿಂದ ಹಿಡ್ಕೊಂಡು ತಂಬಳ್ಳಿವರೆಗೂ ಬರುತ್ತೆ ಹೈವೇ. ಈ ಹೈವೇನಲ್ಲಿ ನಿಮಗೆ ಗೊತ್ತಿದೆ ಆಕ್ಸಿಡೆಂಟ್ಗಳಾಗೋದು ಅದು ಇದು, ಯಾಕಂದರೆ ಇಮಿಡಿಯೇಟಾಗಿ ಹೋಗಿ ಪೊಲೀಸವ್ರು ಅಟೆಂಡ್ ಆಗಬೇಕಂದ್ರೆ ಅವ್ರಿಗೆ ಒಳ್ಳೆ ಗಾಡಿಗಳಿರಬೇಕು ಓಡಾಡೋದಕ್ಕೆ. ಅದಕ್ಕೆ ನಾವೆಲ್ಲ ಏನು ತೀರ್ಮಾನ ಮಾಡ್ಕೊಂಡಿದ್ವಿ, ನಮ್ಮ ಶಾಸಕರ ಅನುದಾನದಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ವೆಹಿಕಲ್ ಕೊಡಬೇಕು ಅಂತ ಇದು ಮಾಡಿ. ಆಲ್ರೆಡಿ ನಾನು 2 ವೆಹಿಕಲ್ಸ್ ಕೊಟ್ಟಿದ್ದೀನಿ ಕೋಲಾರಿಗೆ, ಇವಾಗ 3ನೇ ವೆಹಿಕಲ್ ಕೊಟ್ಟಿದ್ದೀವಿ. ಇನ್ನೂ ಒಂದು 3 ವೆಹಿಕಲ್ ಕೊಡಬೇಕು ಅಂತಿದ್ದೀವಿ, ಇನ್ನೂ ಒಂದು 3 ವೆಹಿಕಲನ್ನು ಕೊಡ್ತೀವಿ. ನಮ್ಮ ಶಾಸಕರ ಅನುದಾನದಲ್ಲಿ ಕೊಡೋದು, ಶಾಸಕರ ಅನುದಾನದಲ್ಲಿ ಕೊಡ್ತೀವಿ. ಪೊಲೀಸವರಿಂದ ಡೈಲಿ ರಾತ್ರಿ ಹಗಲು ಕೆಲಸ ಮಾಡೋರು, ನಮ್ಮೆಲ್ಲರಿಗೋಸ್ಕರ ಕಾಯೋದು. ಅದರಿಂದ ಒಳ್ಳೆ ಗಾಡಿಗಳು ಕೊಟ್ಟರೆ ಅವ್ರಿಗೂ ಚೆನ್ನಾಗಿರುತ್ತೆ. ಪ್ಲಸ್ಸು ಯಾವುದೇ ಒಂದು ಎಮರ್ಜೆನ್ಸಿ ಇದ್ದಾಗ ಹೋಗೋದಕ್ಕೆ ಹೊಸ ಗಾಡಿಗಳಂದರೆ ಎಮರ್ಜೆನ್ಸಿಯಾಗಿ ಹೋಗಿ ಬರೋದಕ್ಕೆ ಅವ್ರಿಗೆ ಕಾಲಾವಕಾಶ ಕಡಿಮೆ ಆಗುತ್ತೆ, ಆರಾಮಾಗಿ ಹೋಗ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ಆ ವೆಹಿಕಲ್ಸ್ ಎಲ್ಲ ಅವ್ರು ಕೊಟ್ಟಿದ್ದೀವಿ. ವೆಹಿಕಲ್ ಕೊಡ್ತಾಯಿದ್ದಾರೆ ಅವರು. ಮಾಲೂರು ನಂಜೇಗೌಡರು ಆಲ್ರೆಡಿ ಅವರು 2 ಕೊಟ್ಟಿದ್ದಾರೆ, ನಾನು ಮೊದಲು 2 ಕೊಟ್ಟಿದ್ದೀನಿ. ಇವಾಗ ಒಂದು 3ನೇದು ಇಬ್ಬರು ಸೇರಿ 3 ಕೊಟ್ಟಿದ್ದೀವಿ. ಅದೇ ಥರ ಎಲ್ಲ ಶಾಸಕರು ಕೊಟ್ಟಿದ್ದಾರೆ, ಎಲ್ಲ ತಾಲೂಕುಗಳಲ್ಲಿ ಅವ್ರವ್ರು ಇದರಲ್ಲಿ ಕೊಟ್ಕೊಂಡಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಅದರಿಂದ ನಾನು ಯಾಕಂದರೆ ಇವಾಗ 2 ವೀಲರ್ಸ್ ಬಗ್ಗೆ ಹೇಳಿದ್ರು ನಮ್ಮ ನಂಜೇಗೌಡರು. ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. 2 ವೀಲರ್ಸು ಏನಾದರೂ ನಮಗೆ ರಿಕ್ವೈರ್ಮೆಂಟ್ ಇದೆ ಅಂತ ಏನಾದರೂ SP ಸಾಹೇಬ್ರು ಏನಾದರೂ ಹೇಳಿದರೆ, ಆಲ್ರೆಡಿ ನಾನು 4 2 ವೀಲರ್ ಕೊಟ್ಟಿದ್ದೀನಿ ಕೋಲಾರ್ಗೆ. ಗೊತ್ತು ನಿಮಗೆಲ್ಲ 2 ವೀಲರ್ಸ್ ನಾನು ಕೊಟ್ಟಿದ್ದೀನಿ, 4 ಅಥವಾ 6 ಗೊತ್ತಿಲ್ಲ, ಜ್ಞಾಪಕ ಇಲ್ಲ, ಕೊಟ್ಟಿದ್ದೀವಿ. ಇನ್ನೂ ಯಾವುದಾದ್ರೂ 2 ವೀಲರ್ಸ್ ಬೇಕು ಅಂದರೆ ಪೊಲೀಸರು ಓಡಾಡೋದಕ್ಕೆ ಏನಾದರೂ ಓಡಬೇಕಂದ್ರೆ ಎಷ್ಟು ಬೇಕಂದ್ರೆ 2 ವೀಲರ್ ಕೊಡೋದಕ್ಕೂ ನಾವು ರೆಡಿ ಆಗಿದ್ದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಏನಂದರೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಒಳ್ಳೆ ನಿಯತ್ತಾಗಿ ಕೆಲಸ ಮಾಡ್ತಾರೆ, ಕರೆಕ್ಟಾಗಿ ಮಾಡ್ತಾರೆ. ಅದರಿಂದ ಅವ್ರಿಗೆ ಪ್ರೋತ್ಸಾಹ, ಅವ್ರಿಗೆ ಸಹಾಯ ಅಂತ ನಮ್ಮ ಒಂದು ಬೆಂಬಲ ಅವ್ರ ಕಡೆ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಜಿಲ್ಲಾ ಉಸ್ತುವಾರಿ ಸಚಿವರು